ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಆಗಿ ಪಿ ಕೆ ಪಿಸನ್ ಲಾಸ್ಟ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಬಂದು ಟೈಟಲ್ ತಮ್ರಲ್ಲಿ ನೋಡಿ ಅರ್ಥ ಮಾಡ್ಕೊಂಡಿರ್ತೀರ. ಸೊ ನಮ್ಮ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಹೋಮ್ವರ್ಕ್ಗಳು ಯಾವ ರೀತಿ ಇರ್ತವೆ ಮತ್ತು ಗಿರೇಬಾಜ್ಗಳು ಯಾವ ರೀತಿ ಸಾಕಬೇಕು, ಸೊ ಅದ್ರ ಬಗ್ಗೆನೇ ಇವತ್ತು ಹೇಳ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಹಕ್ಕಿಗಳು ಮೊಟ್ಟೆ ಇಕ್ಕಿದ್ದು ಆಚೆ ಬಿಟ್ಬಿಡೋಣ. ಗಲೀಜೆಲ್ಲ ಆಚೆ ಮಾಡ್ಕೊತವೆ. ಸೊ ಕಾವು ಕೊಟ್ಟಿದ್ದಾವೆ ಗುರು. ಕಾವು ಮೊಟ್ಟೆ 2 ಮೊಟ್ಟೆನೂ ಇಟ್ಟಿದ್ದಾವೆ, ನೋಡ್ಬೋದು. ಸೊ 2 ಮೊಟ್ಟೆನೂ ಇಟ್ಟಿದ್ದಾವೆ. ಸೊ ನೋಡ್ಬೋದು, ಗಲೀಜೆಲ್ಲ ಆಚೆ ಮಾಡ್ಕೊತವೆ ಈ ಥರ ಬಿಟ್ಟರೆ. ಸೊ ಇವಾಗ ಇವು 2 ಜೊತೆಗಳು ಸೊ ಇವಾಗ ಟಾಪಿಕ್ ಕಡೆ ಮಾತಾಡೋಣ. ಸೊ ಏನಂದರೆ, ಇವಾಗ ಹಕ್ಕಿಗಳು ಗಿರೇಬಾಜ್ ಯಾವ ರೀತಿ ಸಾಕೋದು, ಆಮೇಲೆ ಹೋಮ್ವರ್ಕ್ಗಳು ಯಾವ ರೀತಿ ಸಾಕೋದು ಅಂತ ಹೇಳಿದ್ರೆ, ಸೊ ಇವಾಗ ಹೋಮ್ವರ್ಕ್ ಬಂದುಬಿಟ್ಟು ಸೊ ಜಾಸ್ತಿ ಇವತ್ತು ಆರಲ್ಲ. ಅಂದರೆ ಅದು ಹೋಮ್ವರ್ಕ್ಗಳು ದೂರದಿಂದ ಎಷ್ಟೋ ಕಿಲೋಮೀಟರ್ನ ಬಿಡ್ತಾರೆ. ಸೊ ಇವು ಗಿರೇಬಾಜ್ಗಳು ಹಂಗಲ್ಲ ಗೈಸ್, ಸೊ ದೂರದಿಂದ ಬಿಟ್ಟರೆ ಬರಲ್ಲ. ಸೊ ಈ ಗಿರೇಬಾಜ್ಗಳು ಜಾಸ್ತಿ ಹೊತ್ತು ಆರುತ್ತೆ, ಹೋಮ್ವರ್ಕ್ಗಳು ಆರಲ್ಲ. ಸೊ ಅದು ಹೋಮ್ವರ್ಕ್ಗಳು ಏನಂದರೆ ಹಕ್ಕಿಗಳು ಅದೆಷ್ಟೇ ದೂರ ಬಿಟ್ರೂ ವಾಪಸ್ ಮನೆಗೆ ಬರುತ್ತೆ. ಸೊ ಈ ಗಿರೇಬಾಜ್ಗಳು ಹಂಗಲ್ಲ. ಸೊ ಇದು ನಾವು ಬಿಟ್ಟರೆ ಮತ್ತು ಆರುತ್ತೆ, ಎಷ್ಟು ಅವರ್ ಆರುತ್ತೆ. ಸೊ ಆರಿಬಿಟ್ಟು ಆಮೇಲೆ ಸೀದಾ ನಮ್ಮ ಮನೆಗೆ ಬರುತ್ತೆ. ಸೊ ಇದರಲ್ಲಿ ಪಟ್ಟಗಳು ಮಾಡಿಸಿ ರಿಸಲ್ಟ್ ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಈ ಅಕ್ಕಿಗೂ ಇನ್ನೊಂದು ಜೊತೆ ತರಬೇಕು. ಸೊ ಇದೊಂದು ಅಕ್ಕಿ ಫುಲ್ಲು ಮಸ್ತಿಯಲ್ಲಿ ಐತೆ, ತೋರಿಸ್ತೀನಿ ನೋಡಿ. ಸೊ ಬಿಟ್ಬಿಟ್ಟು ತೋರಿಸ್ತೀನಿ, ಇದನ್ನು ಗೊತ್ತಾಗಲ್ಲ. ಸೊ ಅಕ್ಕಿ ನೋಡ್ಬೋದು, ಫುಲ್ಲು ಮಸ್ತಿಯಲ್ಲಿ ನೋಡ್ಬೋದು. ಸೊ ಮಸ್ತಿ ಕಂಡುಹಿಡಿಯೋದು ಇದೇ ಥರ ನೋಡಿ. ಸೊ ಎಷ್ಟು ಮಸ್ತಿಯಲ್ಲಿ ಐತಂದರೆ, ಸೊ ಇದು ಬಂದುಬಿಟ್ಟು ಹೆಣ್ಣಿದು, ಆಮೇಲೆ ಗಂಡನ ಗುಂಪಿಯ ಹೆಣ್ಣಿದು. ಸೊ ಗೊತ್ತಾಯ್ತಲ್ಲ ಗಾಯ್ಸ್, ಗಿರೇಬಾಜು ಯಾವ ರೀತಿ ಮಾಡೋದು, ಸಾಕೋದು, ಆಮೇಲೆ ಹೋಮ್ವರ್ಕ್ಗಳು ಯಾವ ರೀತಿ ಸಾಕೋದು ಅಂತ. ಆಮೇಲೆ ಗಿರೇಬಾಜ್ಗೆ ಊಟ ಒಂಥರ ಕೊಡ್ತಾರೆ, ಆಮೇಲೆ ಹೋಮ್ವರ್ಕ್ಗೆ ಊಟ ಒಂಥರ ಕೊಡ್ತಾರೆ. ಸೊ ಗಿರೇಬಾಜ್ಗೆ ಮಾಮೂಲಿ ರಾಗಿ ಮತ್ತು ಗೋಧಿ ಕೊಡ್ತಾರೆ. ಸೊ ಗಿರೇಬಾಜ್ಗಳಿಗೆ ದಪ್ಪ ಮೇವು ಕೊಡ್ತಾರೆ ಗೈಸ್. ದಪ್ಪ ಮೇವು ಅಂದರೆ ಇವಾಗ ಜೋಳ, ಆಮೇಲೆ ಮೆಕ್ಕೆಜೋಳ, ಅದೆಲ್ಲ ಒಂಥರ ಡಿಫ್ರೆಂಟಾಗಿ ಅದರಲ್ಲಿ. ಸೊ ಅದು ಫುಲ್ಲು ಸೈಜಲ್ಲಿ ಇಟ್ಕೊಳಕ್ಕೆ ಆಗ ಅಷ್ಟೊಂದು ಸೈಜಲ್ಲಿ ಇರುತ್ತೆ. ಸೊ ಹೋಮ್ವರ್ಕ್ಗಳು ನಾನು ಸಾಕಿದ್ದೀನಿ. ಸೊ ನಮ್ಮ ದಾಡಿಯಲ್ಲಿ ಇತ್ತು ಹೋಮ್ವರ್ಕ್ಗಳು, ಅಂದರೆ ನಾನು ತೋರ್ಸೋಕೆ ಹೋಗಿಲ್ಲ. ಇವಾಗ ಸದ್ಯಕ್ಕೆ ಹೋಮ್ವರ್ಕ್ಗಳು ಬೇರೆ ನಾನು ಸೇಲ್ ಮಾಡಿದೆ. ಅದು ಹೋಮ್ವರ್ಕ್ ಒಂದು ಜೊತೆ ಇತ್ತು, ಅದನ್ನು ನಾನು ಹೋಮ್ವರ್ಕ್ಗಳು ಸೇಲ್ ಮಾಡಿದೆ. ಯಾಕಂದರೆ ನನಗೆ ಸೆಟ್ ಆಗಿಲ್ಲ ಅದಕ್ಕೋಸ್ಕರ ಸೇಲ್ ಮಾಡಾಕ್ದೆ. ಸೊ ಇದೊಂದು ಗೂಡು ಇನ್ನೂ ರೆಡಿ ಮಾಡೋಕ್ಕೈತೆ. ಸೊ ಈ ಅಕ್ಕಿನೂ ಏನೋ ಮೊಟ್ಟೆಗೆ ಬಂದಂಗಿದೆ.
ಸೊ ಇವಾಗ ನೋಡ್ಬೋದು ಕ್ರಾಸಿಂಗ್ ಬಿಟ್ಟಿದ್ದೀನಿ ಮತ್ತೆ. ಸೊ ಇವಾಗ ಸದ್ಯಕ್ಕೆ ಎರಡು ಮೊಟ್ಟೆ ಇಟ್ಟಿದ್ದಾವೆ. ಸೊ ಇವಾಗ ಆ ಮೊಟ್ಟೆ ಯಾವಾಗ ಕ್ಯಾಂಡ್ಲಿಂಗ್ ಮಾಡಬೇಕಂದ್ರೆ 5 days ಬಿಟ್ಬಿಟ್ಟು ಅವಾಗ ಮೊಟ್ಟೆ ಕ್ಯಾಂಡ್ಲಿಂಗ್ ಮಾಡಬೇಕು. ಸೊ ಅದನ್ನು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು. ಸೊ ಇವಾಗ ಹೊರಗಡೆ ನೋಡೋಕ್ಕೆ ಬಂದರೆ ಸೊ ನೋಡ್ಬೋದು ಎಲ್ಲ ಫುಲ್ ಹೊರಗಡೆ. ಸೊ ಛತ್ರಿನೂ ಬಿಚ್ಚಿಬಿಟ್ಟು ಅಲ್ಲಿ ಕಾಣಿಸ್ತೈತಲ್ಲ ಮೇಲೆ ಸೆಟ್ ಮಾಡ್ಬೇಕು ಛತ್ರಿ. ಸೊ ಇವಾಗ ಪಟ್ಟಗಳು ಯಾವುದೂ ಇಲ್ಲ, ಅದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಸೊ ಇವಾಗ ಆರ್ಸಾಕಿಗಳು ಸದ್ಯಕ್ಕೆ ನಮ್ಮ ಹತ್ರ ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಸುಮ್ಮನೆ ಬೇಡ ಅಂತ ಸುಮ್ಮನೆ ಇದ್ದೀನಿ. ಸೊ ನೋಡ್ಬೋದು ಕ್ರಾಸಿಂಗ್. ಸೊ ಗೈಸ್ ಈ ಗಂಡಿಗೆ ಮಾತ್ರ ಏನಾಯ್ತು ಗೊತ್ತಿಲ್ಲ ನನಗಂತೂ. ಗಂಡು ಸರಿ, ನಾನು ಡೈಲಿ ಬಿಸಿನೀರು ಕೊಡ್ತೀನಿ, ಮೇವೆಲ್ಲ ತಿನ್ನುತ್ತೆ, ಆದ್ರೂ ಸೊಪ್ಪು ಕುತ್ಕೊಳುತ್ತೆ. ಸೊ ಏನಂತ ರೀಸನ್ ಏನಂತ ಗೊತ್ತಿಲ್ಲ. ಸೊ ತೋರಿಸ್ತೀನಿ. ಸೊ ನೋಡ್ಬೋದು ಇದೇ ಗಂಡು. ಸೊ ಗೂಡಲ್ಲಿ ನೋಡೋರು ಹಿಂಗಿರುತ್ತೆ ಗೈಸ್. ಬೇಕಾದ್ರೆ ಒಂದು ನಿಮಿಷ ಹೊರಗಡೆ ಬಿಟ್ಬಿಟ್ಟು ತೋರಿಸ್ತೀನಿ. ನೋಡ್ಬೋದು ಇಷ್ಟೇ ಹಿಂಗೆ ಕುತ್ಕೊಳುತ್ತೆ. ಸೊ ನೋಡೋಣ, ಅದಕ್ಕೂ ಮೆಡಿಷನ್ ಮಾಡಬೇಕು. ಸೊ ಇನ್ನು ಮತ್ತೆ ಬೇರೆ ಇವಾಗ ಜೊತೆ ಹಾಕ್ಲಿ, ಮತ್ತು ಕ್ರಾಸಿಂಗ್ ಬೇರೆ ಜೊತೆ ಬಿಡಬೇಕು. ಸೊ ಗೈಸ್ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಈಗೀಗ ಸಿಗ್ತಾಯಿದೆ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾಯಿದೆ. ಸೊ ಎಲ್ಲರಿಗೂ 100 ಸಬ್ಸ್ಕ್ರೈಬ್ ರೀಚ್ ಮಾಡಿದ್ದಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ಆಗ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನಿಮ್ಗೆ ಯಾವುದಾದ್ರು ವಿಡಿಯೋ ಬೇಕಿದ್ರೆ ಕಮೆಂಟ್ ಹಾಕಿ. ಸೊ ಸಿಗ್ತೀನಿ ಆಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಇಟ್ ಅಂಡ್ ಗೈಸ್, ಬಾಯ್.